ವೆಲ್, ಈಗ ಪ್ರಥಮ PUC ವಿದ್ಯಾರ್ಥಿಗಳು ರೆಸ್ಟ್ ಆ್ಯಂಡ್ ಮೋಷನ್ ಅನ್ನುವ ಚಾಪ್ಟರ್ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ಈ ರೆಸ್ಟ್ ಆ್ಯಂಡ್ ಮೋಷನ್ ಅನ್ನೋದನ್ನು ಬೇಕಾದ್ರೆ ನೀವು ಮೋಷನ್ ಇನ್ 1 ಡೈಮೆನ್ಷನ್ಸ್ ಅಂತಲೂ ಚಾಪ್ಟರ್ ಹೆಡ್ಡಿಂಗ್ ಚೇಂಜ್ ಮಾಡ್ಕೊಳ್ಬೋದು. ಎನಿಥಿಂಗ್, ಎನಿವೇ, we will study about rest and motion in this chapter. Now, when do we say that the body is at rest? And when do we say that it is in motion? ಬಾಡಿ ಯಾವಾಗ ರೆಸ್ಟಲ್ಲಿದೆ ಮತ್ತು ಬಾಡಿ ಯಾವಾಗ ಮೂವಿಂಗ್ ಇದೆ ಅಂತ ನಾವು ಹೇಳ್ತೀವಿ. ಯು ಮೇ ಸೇ ದ್ಯಾಟ್ if a body does not change its position as time passes, it is at rest. And when the body is changing its position as the time passes, you say that it is in motion. Say, for example, a body placed on a table remains on the table, and we say that the body is at rest. However, if we station ourselves on the moon, the whole earth is found to be changing its position, so we say that earth is moving. ಯಾವುದೋ ಒಂದು ಪುಸ್ತಕನ ನಾವು ಅಥವಾ ಯಾವುದೋ ಒಂದು ವಸ್ತುವನ್ನು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನೋಡ್ತಾ ಇದ್ದರೆ ಆಗ ಅದು ರೆಸ್ಟಲ್ಲಿದೆ ಅಂತ ಹೇಳ್ತೀವಿ. ನಾವು ಅರ್ಥ ಮೇಲೆ ನಿಂತ್ಕೊಂಡು ಮೂವ್ ನೋಡಿದ್ರೆ ಮೂವಿಂಗ್ ಇದೆ ಅಂತ ಹೇಳ್ತೀವಿ. ಮೂವಿಂಗ್. ಅಥವಾ ನಾವೇ ಮೂನ್ ಮೇಲೆ ನಿಂತ್ಕೊಂಡು ಅರ್ಥ ನೋಡಿದ್ರೆ ಅರ್ಥ ಮೂವಿಂಗ್ ಇದೆ ಅಂತ ಹೇಳ್ತೀವಿ. ಈಗ ನಾವು ಅರ್ಥ ಮೂವಿಂಗ್ ಇದೆ ಅಂತ ಮೂನ್ ಮೇಲೆ ನಿಂತ್ಕೊಂಡು ಹೇಳ್ತೀವಿ. ಆದರೆ ಅರ್ಥ ಮೇಲೆ ನಿಂತ್ಕೊಂಡಾಗ ನಮಗೆ ಅರ್ಥ ಮೇಲಿರುವಂಥ ಬೇರೆ ವಸ್ತುಗಳು ಮೂವ್ ಆಗೋದು ಕಾಣಿಸಲ್ಲ, ಗೊತ್ತಾಗ. ಹಾಗಾದರೆ ಮೋಷನ್ ಈಸ್ ಎ ಕಂಬೈನ್ಡ್ ಪ್ರಾಪರ್ಟಿ ಆಫ್ ಆಬ್ಜೆಕ್ಟ್ ಅಂಡರ್ ಸ್ಟಡಿ ಆ್ಯಂಡ್ ದ ಅಬ್ಸರ್ವರ್. ಅಂದರೆ ಅಬ್ಸರ್ವರ್ ಯಾವ ಸ್ಥಿತಿಯಲ್ಲಿ ವಸ್ತುವನ್ನು ನೋಡ್ತಾನೆ ಅನ್ನೋದ್ರ ಮೇಲೆ ಮೋಷನ್ ಅಥವಾ ರೆಸ್ಟ್ ಡಿಪೆಂಡ್ ಆಗಿರುತ್ತೆ. ನಾನು ಭೂಮಿಯ ಮೇಲೆ ನಿಂತ್ಕೊಂಡು ಭೂಮಿಯ ಮೇಲೆ ಇರುವಂತಹ ಟೇಬಲ್ ಮೇಲೆ ಇರುವಂತಹ ವಸ್ತುವನ್ನು ನೋಡಿದ್ರೆ ಆಗ ಆ ವಸ್ತು ರೆಸ್ಟಲ್ಲಿದೆ ಅಂತ ಹೇಳ್ತೀನಿ. ನಾನು ಚಂದ್ರನ ಮೇಲೆ ನಿಂತ್ಕೊಂಡು ಭೂಮಿ ಮೇಲಿರುವಂತಹ ಅದೇ ಪುಸ್ತಕವನ್ನು ನೋಡಿದ್ರೆ ಮೂವಿಂಗ್ ಇದೆ ಅಂತ ಹೇಳ್ತೀನಿ. ಅದಕ್ಕೆ ಮೋಷನ್ ಈಸ್ ಎ ಕಂಬೈನ್ಡ್ ಪ್ರಾಪರ್ಟಿ ಆಫ್ ದ ಆಬ್ಜೆಕ್ಟ್ ಅಂಡರ್ ಸ್ಟಡಿ. ನೀವು ಯಾವುದನ್ನು ಸ್ಟಡಿ ಮಾಡ್ತೀರೋ ಅದರ ಪ್ರಾಪರ್ಟಿ, ಮತ್ತು ಅಬ್ಸರ್ವರು ಯಾವ ಫ್ರೇಮಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಯಾವ ಸ್ಥಿತಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅನ್ನುವುದನ್ನು ಒಟ್ಟು ಸೇರಿಸಿದ್ರೆ ಆಗ ನಮಗೆ ಮೋಷನನ್ನು ಚೆನ್ನಾಗಿ ಡಿಫೈನ್ ಮಾಡೋಕ್ಕೆ ಆಗುತ್ತೆ. ಹಾಗಾದರೆ ಒಂದು ವಸ್ತು ಒಂದೇ ಸಮಯದಲ್ಲಿ ರೆಸ್ಟು ಮತ್ತು ಮೋಷನ್ ಎರಡರೊಳಗೂ ಇರೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಉದಾಹರಣೆಗೆ ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಲೆಟ್ ಅಸ್ ಇಮ್ಯಾಜಿನ್ ದಟ್ ವಿ ಆರ್ ಸಿಟಿಂಗ್ ಇನ್ ಎ ಬಸ್ ಆ್ಯಂಡ್ ವಿ ಆರ್ ಮೂವಿಂಗ್. ಸೊ ನಮ್ಮ ಪಕ್ಕದಲ್ಲಿ ಕೂತಿರುವಂಥ ಸಹ ಪ್ರಯಾಣಿಕ, ನಮ್ಮ ಪಕ್ಕದಲ್ಲಿರೋನು, ಅದೇ ಸೀಟಲ್ಲಿ ಕೂತಿರೋನು.
ಅಥವಾ ನಾನು ಕ್ಯಾರಿ ಮಾಡ್ತಾ ಇರೋ ಲಗೇಜ್ ಕಂಪಾರ್ಟ್ಮೆಂಟಲ್ಲಿ ಬಸ್ ನಾನು ಕೂತಿರೋ ಸೀಟ್ ಮೇಲ್ಗಡೆ ಒಂದು ಕಂಪಾರ್ಟ್ಮೆಂಟಲ್ಲಿ ನಾನು ಅದನ್ನು ಲಗೇಜ್ನ ಪ್ಲೇಸ್ ಮಾಡಿದ್ರೆ ನನ್ನ ಸಹ ಪ್ರಯಾಣಿಕ ನನಗೆ ರೆಸ್ಟಲ್ಲಿರ್ತಾನೆ, ನಾನು ತಗೊಂಡಿರುವಂಥ ಲಗೇಜು ನನಗೆ ರೆಸ್ಟಲ್ಲಿರುತ್ತೆ. ಅದೇ ರೀತಿಯಾಗಿ ಬಸ್ನ ಹೊರಗಡೆ ನಿಂತ್ಕೊಂಡು ಯಾರಾದರೂ ನೋಡ್ತಾ ಇದ್ದರೆ, ಬಸ್ನ ಹೊರಗಡೆ ಇರುವಂಥ ಯಾರಾದರೂ ಅಬ್ಸರ್ವರ್ಗೆ ನನ್ನ ಜೊತೆಯಲ್ಲಿರುವಂತಹ ಸಹ ಪ್ರಯಾಣಿಕ ಅವನಿಗೆ ಮೋಷನಲ್ಲಿ ಇರ್ತಾನೆ, ನಾನು ಕ್ಯಾರಿ ಮಾಡ್ತಾ ಇರುವಂಥ ಲಗೇಜು ಅವನಿಗೆ ಮೋಷನಲ್ಲಿರುತ್ತೆ. ನನ್ನನ್ನು ಕೇಳಿದ್ರೆ, ನಾನು ಪ್ರಯಾಣಿಕ, ನನ್ನನ್ನು ಕೇಳಿದ್ರೆ ನಿನ್ನ ಸಹ ಪ್ರಯಾಣಿಕ ಹೇಗಿದ್ದಾನೆ ಅಂತ ಕೇಳಿದ್ರೆ ನಾನು ರೆಸ್ಟ್ ಇದ್ದಾನೆ ಅಂತ ಹೇಳ್ತೀನಿ. ಅದೇ ಬಸ್ಸಿನ ಹೊರಗಡೆ ನಿಂತಿರುವಂಥವನಿಗೆ ಸಹ ಪ್ರಯಾಣಿಕ ಹೇಗಿದ್ದಾನೆ ಅಂತ ಅವನಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ಅವನು ಮೋಷನಲ್ಲಿದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ಈ ಮೋಷನ್ ಅನ್ನೋದು ಇಟ್ ಈಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ರಿಲೇಟಿವ್. ಹಾಗೆ ರೆಸ್ಟ್ ಅನ್ನೋದು ಇಟ್ ಈಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ರಿಲೇಟಿವ್. ಒಬ್ಬರಿಂದ ಒಬ್ಬರಿಗೆ ಅದು ಬದಲಾವಣೆ ಆಗ್ತಾ ಹೋಗ್ಬೋದು. ಅವರು ನೋಡುವಂತಹ ದೃಷ್ಟಿಕೋನ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ ದೃಷ್ಟಿಕೋನವನ್ನು ನಾವು ಫಿಸಿಕ್ಸಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದರೆ ನಾವು ನೋಡುವಂತಹ ದೃಷ್ಟಿಕೋನ ಯಾವ ಥರ ಇದೆ ಅನ್ನೋದು. ಹಾಗಾಗಿ ನಾವು ನೋಡುವಂತಹ ದೃಷ್ಟಿಕೋನದ ಮೇಲೆ ಒಂದು ಬಾಡಿ ರೆಸ್ಟಲ್ಲಿದೆಯಾ ಅಥವಾ ಮೂವಿಂಗ್ ಇದೆಯೋ ಅನ್ನೋದು ಗೊತ್ತಾಗುತ್ತೆ. ಸೊ ದೆರ್ ಈಸ್ ನೋ ರೂಲ್ ಆರ್ ರೆಸ್ಟ್ರಿಕ್ಷನ್ ಆನ್ ದ ಚಾಯ್ಸ್ ಆಫ್ ದ ಫ್ರೇಮ್ ಆಫ್ ರೆಫರೆನ್ಸ್. ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನೀನು ಹೀಗೆ ನಿಂತ್ಕೋಬೇಕು, ಇದೇ ಥರ ಅಬ್ಸರ್ವ್ ಮಾಡಬೇಕು ಅನ್ನೋದು ನಾವು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. We can choose a frame of reference according to our convenience to describe the situation under study. ಅಂದರೆ ನಾವು ಸೆಲೆಕ್ಟ್ ಮಾಡಬಹುದು, ನಾನು ಬಸ್ಸಲ್ಲಿರಬೇಕಾ, ಬಸ್ಸಿಂದ ಹೊರಗಡೆ ಇದ್ದು ಸಹ ಪ್ರಯಾಣಿಕನನ್ನು ನೋಡಬೇಕಾ, ಅಥವಾ ಇನ್ನೊಂದು ಬಸ್ಸಲ್ಲಿ ಕೂತ್ಕೊಂಡು ಓಡ್ತಾ ಇರೋ ಬಸ್ಸಲ್ಲಿ ಮೊದಲನೇ ಬಸ್ಸಲ್ಲಿರುವಂಥ ವ್ಯಕ್ತಿಯನ್ನು ನೋಡಬೇಕಾ. ಇವೆಲ್ಲ ದಿಸ್ ಈಸ್ the convenience of an observer, and therefore it is not absolute. The motion or rest is not absolute. ಯಾವುದೋ ಒಂದು ಊರಿಂದ ಇನ್ನೊಂದು ಊರಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದರೆ ನಾವು ಮಾತಾಡ್ತಾ ಇರ್ತೀವಿ. The first city has ಆಲ್ರೆಡಿ ಪಾಸ್ಟ್. ಮೊದಲನೇ ಸಿಟಿ ಹಿಂದಕ್ಕೆ ಉಳ್ಕೋತು, ಹಿಂದಕ್ಕೆ ಹೋಯಿತು ಅಂತ. ಹಿಂದಕ್ಕೆ ಹೋಯಿತು ಅಂದರೆ ಅದು ಹೋಗಿರಲ್ಲ ಹಿಂದಕ್ಕೆ. ನಮಗೆ ವಿತ್ ರೆಫರೆನ್ಸ್ ಟು ದ ಟ್ರಾವೆಲರ್ ಮೊದಲನೇ ಸಿಟಿ ಹಿಂದಕ್ಕೆ ಹೋಗಿರುತ್ತೆ. ಎರಡನೇ ಸಿಟಿ ನಾವು ಯಾವುದಕ್ಕೆ ಹೋಗಿ ತಲುಪಬೇಕು ಅದು ಹತ್ತಿರ ಬಂತು ಅಂತ ಹೇಳ್ತೀವಿ. ಅದೇನು ಹತ್ತಿರ ಬರಲ್ಲ. ವಿತ್ ರೆಫರೆನ್ಸ್ ಟು ourselves who are the travelers, the city will be approaching. ಆದರೆ ಟ್ರಾವೆಲ್ ಮಾಡದೇ ಇರೋವನಿಗೆ, ಮೊದಲನೇ ಸಿಟಿನಲ್ಲೇ ಉಳ್ಕೊಂಡಿರೋವನಿಗೆ, ಮೊದಲನೇ ಸಿಟಿ ಹಿಂದಕ್ಕೂ ಹೋಗಲಿಲ್ಲ, ಎರಡನೇ ಸಿಟಿ ಹತ್ತಿರಕ್ಕೂ ಬರಲಿಲ್ಲ. ಹಾಗೆ ಒಂದು ವಸ್ತು ಹತ್ತಿರ ಬರ್ತಾ ಇದೆ, ಒಂದು ವಸ್ತು ದೂರ ಹೋಗ್ತಾ ಇದೆ, ಒಂದು ವಸ್ತು ನಿಂತಿದೆ, ಒಂದು ವಸ್ತು ಮೂವಿಂಗ್ ಇದೆ. ಇಂಥದನ್ನೆಲ್ಲ ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ನಾವು ಅಬ್ಸಲ್ಯೂಟ್ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ದು ಎಲ್ಲ ರೀತಿಯಲ್ಲೂ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಅದು ಅವರವರ ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಕನ್ನಡದಲ್ಲಿ ದೃಷ್ಟಿಕೋನ ಅಂತ ಅಂದ್ಕೊಳ್ಳಿ. ಅವರಿಗೆ ಸರಿ ಹೊಂದುವ ಹಾಗೆ ನೋಡೋದು. Now, after understanding what is motion and what is rest, you are now
to discuss about distance and displacement. So let me say a body is moving. So this body is at say point A at some time t1, and the body has reached B along the path ACB, and it is at B at certain other time t2. ಸೊ ನಾವು ಒಂದು ಬಾಡಿ ಮೂವಿಂಗಲ್ಲಿದೆ ಅಂತ ಅಂದ್ಕೊಳ್ತೀವಿ. ಸರ್ಟನ್ ಟೈಮ್ t1ನಲ್ಲಿ ಬಾಡಿ ಏನಲ್ಲಿದೆ ಅಂತ ಅಂದ್ಕೊಳ್ತೀವಿ. ಸರ್ಟನ್ ಅದರ್ ಟೈಮ್ t2 ಬಾಡಿ ಸಿ ಮೂಲಕ ಬಿನ ತಲುಪಿದೆ ಅಂತ ಅಂದ್ಕೊಳ್ಳೋದು. ನಾವು ಡ್ಯೂರಿಂಗ್ ದಿಸ್ ಟೈಮ್ ಇಂಟರ್ವೆಲ್ t1 to t2, the particle has moved along the path ACB. ACB path ಮೂಲಕ ಅದು t2ವನ್ನು ತಲುಪಿದೆ, ಬಿನ ತಲುಪಿದೆ. ಈಗ ಲೆಂತ್ ಆಫ್ ದ ಪಾತ್ ACB ಇದೆಯಲ್ಲ, ಅಂದರೆ ಎ ಇಂದ ಸಿ ಹೋಗಿ ಮತ್ತೆ ಬಿಗೆ ಬಂತಲ್ಲ, ಫೈನಲ್ ಪೊಸಿಷನ್ನು ಬಿ. ಸೊ ಈ ಪಾತ್ ಲೆಂತ್ ಏನಿದೆಯಲ್ಲ ಅದನ್ನು ನಾವು ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಅಂತ ಕರಿತೀವಿ. ಅಂದರೆ ಒಟ್ಟು ಎಷ್ಟು ಪಾತ್ ಲೆಂತನ್ನು ಕವರ್ ಮಾಡ್ತು ಕೊಟ್ಟಿರುವ ಸಮಯದಲ್ಲಿ, t1 ಇಂದ t2 ಆಗುವ ಸಮಯದಲ್ಲಿ ಟೈಮು ಎಷ್ಟು ಪಾತ್ ಲೆಂತ್ನ ಕವರ್ ಮಾಡ್ತು ಅಂತ ಇದೆಯಲ್ಲ ಅದನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಅದು ಒಟ್ಟು ಟ್ರಾವೆಲ್ ಮಾಡಿದಂತಹ ದೂರ. ನಾವು if we connect the initial position A with the final position B by a straight line, if we connect initial position A to the final position B by a straight line, this would have been the least distance travelled by the body from point A to point B. ಸೊ ಎ ಇಂದ ಬಿಗೆ ಅತ್ಯಂತ ಕಡಿಮೆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬಹುದಾಗಿತ್ತು? ಇಟ್ ಈಸ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಈ ಅತ್ಯಂತ ಕಡಿಮೆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬಹುದಾಗಿತ್ತಲ್ಲ ಅದು ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾದರೆ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟಿಗೇನು ವ್ಯತ್ಯಾಸ? Distance is the path length. Displacement is the least path between the initial position and the final position of the body. So, ಹಾಗಾದರೆ ಎಲ್ಲ ಡಿಸ್ಟೆನ್ಸಸ್ಸು ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಹೌದು. So all distances are not displacements, but displacement is the distance, the least distance between the two given points will be called as the displacement. So displacement will always be along a particular direction. A ಇಂದ ಬಿಗೆ ಒಂದು ಸ್ಟ್ರೈಟ್ ಲೈನ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಆ ಡೈರೆಕ್ಷನ್ ಮಾತ್ರ ಡಿಸ್ಪ್ಲೇಸ್ಮೆಂಟ್ ಆಗಕ್ಕೆ ಸಾಧ್ಯ. ಹಾಗಾಗಿ displacement is a vector quantity. That means it has both magnitude and also it is along a particular direction. So such quantities are called vectors. ಅದನ್ನು ವೆಕ್ಟರ್ಸ್ ಅಂತ ನಾವು ಕರಿತೀವಿ. ಹಾಗಾಗಿ ಡಿಸ್ಪ್ಲೇಸ್ಮೆಂಟು ವೆಕ್ಟರ್ ಆಗುತ್ತೆ. ಸೊ ಈಗ ನಾವು ಸ್ಪೀಡ್ ಅಂದರೆ ಏನು ಅಂತ ನೋಡೋಣ. ಸ್ಪೀಡ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್
what you call speed. ಸ್ಪೀಡ್. ನಾವೆಲ್ಲ ಸ್ಪೀಡ್ ಅನ್ನುವ ಪದವನ್ನು ದಿನನಿತ್ಯ ಜೀವನದಲ್ಲಿ ನಾವು ಬಳಸೇ ಇರ್ತೀವಿ. ಬೇರೆ ಬೇರೆ ಅಕೇಶನ್ಸಲ್ಲಿ ಅದನ್ನು ಕರ್ಕೊಂಡು ಉಪಯೋಗಿಸಿರ್ತೀವಿ. ದ ಸ್ಪೀಡ್ ಆಫ್ ಎ ಪಾರ್ಟಿಕಲ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ in given time, or it is the rate at which the body covers certain distance. ರೇಟ್ ಅನ್ನೋ ಒಂದು ವರ್ಡ್ ಬಂತು. ರೇಟ್, ಟೈಮ್ ರೇಟ್ ಅಂದರೆ ಇನ್ನೂ ಒಳ್ಳೆಯ ಅರ್ಥ ಬರುತ್ತೆ. ದ ಟೈಮ್ ರೇಟ್ ಅಟ್ ವಿಚ್ ದ ಬಾಡಿ ಕವರ್ಸ್ ದ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಸ್ಪೀಡ್ ಅಂತಂದರೆ ಇನ್ನೂ ಒಳ್ಳೆಯದು. ಈಗ ರೇಟ್ ಅನ್ನುವ ಒಂದು ಪದ ಬಂತು, ರೇಟ್. ಸೊ ರೇಟ್ ಅಂದರೆ ಏನು? ನಾವೆಲ್ಲ ಅದನ್ನು ಕನ್ನಡದಲ್ಲಿ ಬೆಲೆ ಅಂತ ನಾವು ತಪ್ಪರ್ಥ ತಿಳ್ಕೊಂಡಿರ್ತೀವಿ. ಅದು ಬೆಲೆ ಅಲ್ಲ, ದರ. ದರ, ರೇಟ್ ಎಷ್ಟಾಯಿತು ಅಂತ ಕೇಳ್ತಾರೆ. ಎಷ್ಟಾಯಿತು ರೇಟು? ಕೊಬ್ಬರಿ ರೇಟ್ ಎಷ್ಟಾಯಿತು, ರೇಟ್ ಹೇಗಿದೆ ತರಕಾರಿದು ಅಂತೆಲ್ಲ ಕೇಳ್ತಾರೆ. ರೇಟ್ ಅಂತಂದರೆ ಯೂನಿಟ್, ಒಂದಕ್ಕೆ ಎಷ್ಟು ಅಂತ. ನೀವು ಯಾವುದನ್ನ ಬಿಲ್ ತೊಗೊಂಡ್ರೆ ಬಿಲ್ಲಲ್ಲಿ ಒಂದಿಷ್ಟು ಕಾಲಮ್ಸ್ ಇರುತ್ತೆ. ನೀವು ಬಿಲ್ಲನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವುದಾದ್ರೂ. ಆ ಬಿಲ್ಲಲ್ಲಿ ಐಟಮ್ಮು ಅಥವಾ ಐಟಮ್ ಕೋಡ್ ಅಂತ ಇರುತ್ತೆ. ಅದರ ನೆಕ್ಸ್ಟ್ ಕಾಲಮಲ್ಲಿ ರೇಟ್ ಅಂತ ಇರುತ್ತೆ. ಅದು ನೆಕ್ಸ್ಟ್ ಕಾಲಮ್ನಲ್ಲಿ ಕ್ವಾಂಟಿಟಿ ಅಂತ ಇರುತ್ತೆ. ಅದು ನೆಕ್ಸ್ಟ್ ಕಾಲಮ್ನಲ್ಲಿ ಅಮೌಂಟ್ ಅಂತ ಇರುತ್ತೆ. ಸೊ ಐಟಮ್, ಯಾವುದೋ ಒಂದು ಐಟಮ್ ತೊಗೊಳ್ತೀವಿ, ಸಮ್ ಸೋಪ್, ಸಮ್ ಬ್ರ್ಯಾಂಡ್ ಸೋಪ್ ಎಕ್ಸ್. ರೇಟ್ ಕಾಲಮ್ನಲ್ಲಿ ಏನು ಹಾಕಿರ್ತಾರೆ? ಒಂದು ಸೋಪಿಗೆ ಎಷ್ಟು ಬೆಲೆ ಅಂತ ಹಾಕಿರ್ತಾರೆ. ಮೂರನೇ ಕಾಲಮ್ನಲ್ಲಿ ಕ್ವಾಂಟಿಟಿ, ಅಂದರೆ ಎಷ್ಟು ಸೋಪ್ಗಳನ್ನು ಖರೀದಿ ಮಾಡಬೇಕು. ನಾಲ್ಕನೇ ಕಾಲಮ್ನಲ್ಲಿ ಅಮೌಂಟ್, ಅಂದರೆ ಒಂದು ಸೋಪ್ಗೆ ಎಷ್ಟು ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಸೋಪ್ಸ್ ಇಸ್ ಈಕ್ವಲ್ ಟು ಅಮೌಂಟ್. ಹಾಗಾಗಿ ರೇಟ್ ಅನ್ನುವ ಕಾಲಮ್ನಲ್ಲಿ ಏನು ಹಾಕಿರ್ತಾರೆ? ಒಂದಕ್ಕೆ ಎಷ್ಟು ಅಂತ ಹಾಕಿರ್ತಾರೆ. ಹಾಗಾದರೆ ರೇಟ್ ಅಂದರೆ ಇನ್ಮೇಲೆ ನೀವು ಅದನ್ನು ಬೆಲೆ ಅಂತ ಅಂದ್ಕೊಳ್ಬಾರ್ದು, ಅಥವಾ ದುಡ್ಡು ಅಂತ ಅಂದ್ಕೊಳ್ಬಾರ್ದು. ರೇಟ್ ಅಂದರೆ ಒಂದಕ್ಕೆ ಎಷ್ಟು. ದ ಟೈಮ್ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈ ಸ್ಪೀಡ್ ಅಂತಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಅಂದರೆ ಅದು 1 ನಿಮಿಷ ಆಗ್ಬೋದು, 1 ಸೆಕೆಂಡ್ ಆಗ್ಬೋದು, 1 ಗಂಟೆ ಆಗ್ಬೋದು, 1 ದಿನ ಆಗ್ಬೋದು, 1 ವರ್ಷ. ಒಂದು ಅನ್ನುವುದು ಪರ್ಟಿಕ್ಯುಲರ್. ಸೊ ದ್ಯಾಟ್ ಈಸ್ ವಾಟ್ ಯು ಕಾಲ್ ಸ್ಪೀಡ್. ಹಾಗಾದರೆ ಸ್ಪೀಡ್ ಅಂತಂದರೆ ಮ್ಯಾಥಮ್ಯಾಟಿಕಲ್ ಫಾರ್ಮ್ ಏನು ಸ್ಪೀಡ್ಗೆ? ಸ್ಪೀಡ್ ಈಸ್ the displacement of a body, or I mean to say, sorry, distance covered by a body in unit time ಕೊಟ್ಟಿರುವ ಅವಧಿಯಲ್ಲಿ ಎಷ್ಟು ದೂರ ಹೋಯಿತು ಅನ್ನೋದನ್ನು ನೋಡಿಕೊಂಡು ದೂರವನ್ನು ಅವಧಿಯಿಂದ ಭಾಗಿಸ್ಬಿಟ್ರೆ ಯೂನಿಟ್ ಟೈಮ್ನಲ್ಲಿ ಎಷ್ಟು ದೂರ ಹೋಯಿತು ಅಂತ ಸಿಗುತ್ತೆ, ಅದು ಸ್ಪೀಡ್. ಸೊ ಸ್ಪೀಡಿಗೆ ಎಸ್ ಐ ಯೂನಿಟ್ ಏನಾಗ್ಬೋದು? ಏನು ಯೂನಿಟು? ಡಿಸ್ಟೆನ್ಸ್ ಕವರ್ಡ್ಗೆ ನಮಗೆಲ್ಲ ಗೊತ್ತೇ ಇದೆ. ಸ್ಪೀಡ್ ಎಸ್ ಐ ಯೂನಿಟ್. ಡಿಸ್ಟೆನ್ಸಿಗೆ ಮೀಟರು, ಟೈಮ್ಗೆ ಸೆಕೆಂಡು, ಪರ್ ಸೆಕೆಂಡ್. ನಿಮಗೆ ರೂಲ್ಸ್ ಗೊತ್ತಿದೆ ಯೂನಿಟ್ಸ್ನ ಹೇಗೆ ಬರೀಬೇಕು ಅಂತ. ಮೀಟರ್ ಪರ್ ಸೆಕೆಂಡ್ ಅನ್ನುವುದನ್ನು ಈ ಥರ ಬರೀಬಾರ್ದು, ಇದು ತಪ್ಪು. ಎಲ್ಲ ನೀವು ಇಂಡಸಿಸಲ್ಲೇ ಬರೀಬೇಕು. ಮೀಟರ್ ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ಸ್ಪೀಡ್. ಸ್ಪೀಡಿಗೆ ನಿರ್ದಿಷ್ಟ ದಿಕ್ಕಿಲ್ಲ. ಯಾಕೆಂತಂದರೆ ನಾವು ಡಿಸ್ಟೆನ್ಸ್ ಅಂತ ತಗೊಂಡ್ವಿ. ಡಿಸ್ಟೆನ್ಸ್ ಅಂದರೆ ಎನಿ ಪಾರ್ಟ್ ಅಂತ ಇರೋ ಡಿಸ್ಟೆನ್ಸ್. ಸೊ ಅದಕ್ಕೆ ಸ್ಪೀಡ್ ಈಸ್ a scalar quantity ಅಂತ.
ಡೈಮೆನ್ಷನ್ಸ್ ಏನು ಸ್ಪೀಡ್ಗೆ? ಡೈಮೆನ್ಷನ್ಸ್ ಅಂದರೆ ನಮಗೆಲ್ಲ ಗೊತ್ತಿದೆ. ನಾವು ಯಾವುದನ್ನ ಫಂಡಮೆಂಟಲ್ ಯೂನಿಟ್ಸ್ ಉಪಯೋಗಿಸ್ತೀವೋ, ಡಿರೈವ್ಡ್ ಕ್ವಾಂಟಿಟೀಸ್ನೆಲ್ಲ, ಅದನ್ನು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಈ ಡಿಸ್ಟೆನ್ಸ್, ಹಾಗಾಗಿ ಲೆಂತು, ಟೈಮು ಡಿನಾಮಿನೇಟರ್ ಇದೆ, ಅದಕ್ಕೋಸ್ಕರ 1 in length minus 1 in time. This is the dimension for speed. ಈಗ ಸ್ಪೀಡ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ನೀವು ಮುಂದಿನ ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ, ಆ್ಯಾವರೇಜ್ ಸ್ಪೀಡ್ ಅಂದರೆ ಏನು, ಇನ್ಸ್ಟೆಂಟ್ ಸ್ಪೀಡ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಬೈಫರ್ಕೇಟ್ ಮಾಡಿ ನೋಡಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.